ನಾನು ಇಷ್ಟು ವರ್ಷದಿಂದ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಇಷ್ಟೊಂದು ವೇದನೆಯನ್ನು ಅನುಭವಿಸ್ತಾ ಇದ್ದೀನಿ, ಎಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟೊಂದು ಉಪವಾಸ ಮಾಡ್ತಾ ಇದ್ದೀನಿ, ದೇವರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಆದರೆ ಯಾಕೆ ನನ್ನ ಜೀವಿತದಲ್ಲಿ ಈ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ? ಯಾಕೆ ನನ್ನ ಜೀವಿತದಲ್ಲಿ ಈ ಕಷ್ಟಗಳು? ಇನ್ನೂ ಎಷ್ಟು ದಿನ ನಾನು ಈ ರೀತಿ ಇರಬೇಕು? ದೇವರೇ, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯಾ? ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಥವಾ ನೀನು ನನ್ನ ಮೇಲೆ ಕೋಪವಾಗಿದ್ದೀಯಾ? ದೇವರೇ, ನೀನು ನನ್ನನ್ನು ಪ್ರೀತಿಸೋದಾಗಿದ್ದರೆ ನನಗೆ ಒಂದು ಸೂಚನೆಯನ್ನು ತೋರಿಸು, ನನಗೆ ಈ ಕಾರ್ಯವನ್ನು ಮಾಡು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ದೇವರ ವಾಕ್ಯ ಹೇಳುತ್ತೆ, ಆತನ ಕೋಪ ಕ್ಷಣ ಮಾತ್ರ, ಆತನ ಪ್ರೀತಿಯು ಶಾಶ್ವತ. ಆತನ ಪ್ರೀತಿ ಏನಾಗಿದೆ ಅಂತ ಪ್ರಿಯರೇ? ಶಾಶ್ವತವಾಗಿ ಇದೆಯಂತೆ. ಯೆರೆಮೀಯದಲ್ಲಿ ದೇವರು ಹೇಳ್ತಾರೆ, ನಾನು ನನ್ನನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದ. ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದರೆ, ದೇವರು ನನ್ನನ್ನು ನೋಡ್ತಾ ಇದ್ದರೆ ಯಾಕೆ ನನಗೆ ಈ ಕಷ್ಟಗಳು ಮತ್ತು ನನಗೊಂದು ಸೂಚನೆ ಬೇಕು ಅಂತ ಕೇಳ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಇನ್ನೊಂದು ಹೊಸ ಸೂಚನೆ ಅಲ್ಲ. ದೇವರು ದೇವರಾಗಿದ್ದರು ತನ್ನ ಎಲ್ಲ ವೈಭವವನ್ನು ಬಿಟ್ಟು, ತನ್ನ ಎಲ್ಲ ಮಹಿಮೆಯನ್ನು ಬಿಟ್ಟು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಈ ಲೋಕಕ್ಕೆ ಬಂದು ಮನುಷ್ಯನ ಹಾಗೆ ಜೀವಿಸಿದನು. ನನಗಾಗಿ ನಿಮಗಾಗಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. ಆತನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದರ ಮುಖಾಂತರ ಆತನ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತಂದ್ಬಿಟ್ಟು ಆತನು ಆಲ್ರೆಡಿ ತೋರಿಸಿದ್ದಾಗಿದೆ. ನಮಗೆ ಇನ್ನೊಂದು ಹೊಸ ಚಿಹ್ನೆ ಬೇಕಾಗಿಲ್ಲ. ದೇವರು ನನ್ನನ್ನು ಪ್ರೀತಿಸಿದರೆ ನನಗಾಗಿ ಬಂದು ಆತನ ಸತ್ತು ಜೀವಿತನಾಗಿ ಎದ್ದಿದ್ದಾರೆ. ದೇವರು ನನಗೆ ಸಹಾಯ ಮಾಡ್ತಾರೆ ಅಂತಂದರೆ ಮತ್ತೆ ಯಾಕೆ ನನಗೆ ಈ ಪ್ರಾಬ್ಲಮ್ಮು ಅಂತ ಇನ್ನೂ ಕೇಳ್ತಾ ಇದ್ದೀರಾ? ಹಾಗಾದರೆ ಇಸ್ರಾಯೇಲ್ಯರಿಗೆ ದೇವರು ಕಾನಾನ್ ದೇಶವನ್ನು ಕೊಟ್ಟಿದ್ದರು. ಅವರಿಗೆ ಆ ದೇಶನ ಅವರು ಸ್ವಾಧೀನ ಮಾಡ್ಕೋಬೇಕು ಅಂತಂದರೆ ಹೋರಾಡಬೇಕಾಗಿತ್ತು. ಅವರು ಕತ್ತಿಯನ್ನು ಹಿಡಿದು ಯುದ್ಧವನ್ನು ಮಾಡಿ ಅವರು ಹೋರಾಡಿದ್ರು. ಈ ದಿನದಲ್ಲಿ ದೇವರು ನಿನಗೆ ಎಲ್ಲವನ್ನೂ ಕೊಟ್ಟಾಗಿದೆ. ನಿನ್ನ ಸಾಲದ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯವಾಗಿರ್ಬೋದು, ಪ್ರತಿಯೊಂದನ್ನು ದೇವರು ನಿನಗೆ ಅನುಗ್ರಹಿಸಿದ್ದಾರೆ. ಆತನ ಪ್ರಾಣವನ್ನೇ ಕೊಟ್ಬಿಟ್ರು. ಆತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಆದರೆ ನೀನು ಅದನ್ನು ಸ್ವಾಧೀನ ಪಡಿಸ್ಕೋಬೇಕು. ಇಸ್ರಾಯೇಲ್ಯರು ಹೇಗೆ ಅವರು ಸ್ವಾಧೀನ ಪಡಿಸ್ಕೊಂಡ್ರೋ ಅದೇ ರೀತಿಯಲ್ಲಿ ನೀನು ನಿನ್ನ ಅಧಿಕಾರವನ್ನು ಉಪಯೋಗಿಸಿ ದೇವರು ನಿನಗೆ ಏನು ಹೇಳಿದ್ದಾರೆ? ನೋಡಿರಿ, ನಾನು ನಿಮಗೆ ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ನಿಮಗೆ ತುಳಿಯುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀನಿ, ಯಾವುದು ನಿಮಗೆ ಕೇಡು ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಯಾಕೆ ಇನ್ನೂ ಸೈತಾನ್ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ನೀವು ನಿಂತು ನಿಮ್ಮ ಅಧಿಕಾರದಲ್ಲಿ ನಿಂತು ನೀವು ಹೋರಾಡಬೇಕು. ವಾಕ್ಯವೆಂಬ ಕತ್ತಿಯನ್ನು ಹಿಡಿದು ನೀವು ವಾಕ್ಯವನ್ನು ಘೋಷಣೆ ಮಾಡುತ್ತಾ ನೀವು ಹೋರಾಡಬೇಕು. ಹೋರಾಡಿ ನಿಮಗೆ ಬೇಕಾಗಿರುವುದನ್ನು ನೀವು ಪಡೆದುಕೊಳ್ಳಬೇಕು. ನಮಗೆ ದೇವರು ಇಟ್ಟಿರುವುದನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕು.